ಹೆಲ್ಮೆಟ್ ಜಾಗೃತಿ ಅಭಿಯಾನ. ಸ್ಟೀಲ್ ಬರ್ಡ್ ಹೆಲ್ಮೆಟ್ ಕಂಪನಿಯ 500 ಫುಲ್ ಫೇಸ್ ಹೆಲ್ಮೆಟ್ಗಳ ಉಚಿತ ವಿತರಣೆ. ದ್ವಿಚಕ್ರ ವಾಹನ ಸವಾರರ ಸುರಕ್ಷತೆ ಹಾಗೂ ರಸ್ತೆ ಅಪಘಾತಗಳಲ್ಲಿ ಸಂಭವಿಸುವ ತಲೆಯ ಗಾಯಗಳನ್ನು ತಡೆಗಟ್ಟುವ ಉದ್ದೇಶದಿಂದ ಸ್ಟೀಲ್ ಬರ್ಡ್ ಹೆಲ್ಮೆಟ್ ಕಂಪನಿ ಹಾಗೂ ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ಶೇಷಾದ್ರಿಪುರಂ ಸಂಚಾರ ಪೊಲೀಸ್ ಠಾಣೆ ವತಿಯಿಂದ ಶೇಷಾದ್ರಿಪುರಂ ಸ್ಲಂ ಬೋರ್ಡ್ ಸಿಗ್ನಲ್ನಲ್ಲಿ ಹೆಲ್ಮೆಟ್ ಜಾಗೃತಿ ಅಭಿಯಾನ ಹಾಗೂ ಉಚಿತ ಫುಲ್ ಫೇಸ್ ಹೆಲ್ಮೆಟ್ ವಿತರಣಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಮಾಜಿ ಆರೋಗ್ಯ ಸಚಿವ ಹಾಗೂ ಗಾಂಧಿನಗರ ಶಾಸಕ ದಿನೇಶ್ ಗುಂಡೂರಾವ್ ಅವರು, ಬೆಂಗಳೂರು ನಗರ ಸಂಚಾರ ವಿಭಾಗದ ಜಂಟಿ ಪೊಲೀಸ್ ಆಯುಕ್ತ ಐಪಿಎಸ್ ಅಧಿಕಾರಿ ಕಾರ್ತಿಕ್ ರೆಡ್ಡಿ ಸೇರಿದಂತೆ ಪೊಲೀಸ್ ಅಧಿಕಾರಿಗಳು ಹಾಗೂ ಗಣ್ಯರು ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ದ್ವಿಚಕ್ರ ವಾಹನ ಸವಾರರಿಗೆ 500 ಫುಲ್ ಫೇಸ್ ಹೆಲ್ಮೆಟ್ಗಳನ್ನು ಉಚಿತವಾಗಿ ವಿತರಿಸಿ ಸುರಕ್ಷಿತ ವಾಹನ ಚಾಲನೆ ಮತ್ತು ಗುಣಮಟ್ಟದ ಹೆಲ್ಮೆಟ್ ಬಳಕೆಯ ಕುರಿತು ಜಾಗೃತಿ ಮೂಡಿಸಲಾಯಿತು. ವಿಶೇಷವಾಗಿ ಕ್ಯಾಪ್ ಮಾದರಿಯ ಹೆಲ್ಮೆಟ್ಗಳ ಬಳಕೆಯಿಂದಾಗುವ ಅಪಾಯಗಳ ಬಗ್ಗೆ ಸವಾರರಿಗೆ ಮಾಹಿತಿ ನೀಡಿ ನಿಯಮಾನುಸಾರ ಸುರಕ್ಷಿತ ಹೆಲ್ಮೆಟ್ ಧರಿಸುವಂತೆ ಮನವಿ ಮಾಡಲಾಯಿತು. ಮಾಜಿ ಆರೋಗ್ಯ ಸಚಿವ ಹಾಗೂ ಗಾಂಧಿನಗರ ಶಾಸಕ ದಿನೇಶ್ ಗುಂಡೂರಾವ್ ಅವರು ಮಾತನಾಡಿ, ಕರ್ನಾಟಕ ಸರ್ಕಾರ ವಾಹನ ಸವಾರರ ಸುರಕ್ಷತೆಗಾಗಿ ಕ್ಯಾಪ್ ಹೆಲ್ಮೆಟ್ ಬಳಕೆಯನ್ನು ನಿಷೇಧಿಸುವ ಕ್ರಮ ಕೈಗೊಂಡಿದೆ. ದ್ವಿಚಕ್ರ ವಾಹನ ಸವಾರರು ಕೇವಲ ಪೊಲೀಸ್ ದಂಡದ ಭಯದಿಂದಲ್ಲ, ತಮ್ಮ ಕುಟುಂಬದ ಸುರಕ್ಷತೆ ಈ ವರ್ಷ ನೂರಾರು ಜನ ಬೈಕ್ ಸವಾರಿಗಳು ಆಕ್ಸಿಡೆಂಟಲ್ಲಿ ಸುಮಾರು 800ರಿಂದ 900 ಜನ ತೀರೋಗ್ತಾರೆ ಅಂತ ಮಾಹಿತಿ ಇರುವಂಥದ್ದು. ಮತ್ತು ಸಾವಿರಾರು ಜನ 3ರಿಂದ 4 ಸಾವಿರ ಪ್ರತಿ ವರ್ಷ ನಮ್ಮ ಬೆಂಗಳೂರಿನಲ್ಲಿ ಆಕ್ಸಿಡೆಂಟಿಂದ ಅವರಿಗೆ ಗಂಭೀರವಾದಂಥ ಇಂಜರೀಸ್ ಆಗುವಂಥದ್ದು. ಅಂದರೆ ನಿಷ್ಕ್ರಿಯ ಆಗಿಬಿಡ್ತಾರೆ, ಕೆಲಸ ಮಾಡೋಕ್ಕಾಗಲ್ಲ ಮತ್ತು ಭಾಳ ಸೀರಿಯಸ್ ಕಂಡೀಷನ್ ಹೊರಟೋಗ್ತಾರೆ. ಇದಕ್ಕೆ ಮುಖ್ಯ ಕಾರಣ ಆಗ್ತಾ ಇರ್ತಕ್ಕಂಥದ್ದು ಅದು ಹೆಲ್ಮೆಟನ್ನು ಹಾಕೊಳ್ಳದೆ ಇರತಕ್ಕಂಥದ್ದು. ಹೆಲ್ಮೆಟ್ಟು ಧರಿಸದೆ ಗಾಡಿಗಳಲ್ಲಿ ಏನು ಅವರು ವಾಹನ ಚಲಾಯಿಸ್ತಾರೆ, ಅದರಿಂದ ಆಗುವಂಥ ಕೆಟ್ಟ ಪರಿಣಾಮ ಇದೆಲ್ಲ ಗೊತ್ತಿದ್ದರೂ ಕೂಡ ನಮ್ಮ ಜನರು, ನಾವುಗಳು ಎಲ್ಲ ಸಮೇತ ಇದರಲ್ಲಿ ನಾವು ಎಚ್ಚರಿಕೆಯನ್ನು ತಗೊಳ್ಳೋದಿಲ್ಲ. ಅದಕ್ಕೆ ಈ ಏನು ಹೆಲ್ಮೆಟ್ ಅವೇರ್ನೆಸ್ ಕ್ಯಾಂಪೇನನ್ನು ಇಲ್ಲಿ ನಾವು ಮಾಡಿಸಿದ್ದೇವೆ. ನಮ್ಮ ಪೊಲೀಸ್ ಇಲಾಖೆಯವರ ಸಪೋರ್ಟೊಂದಿಗೆ ನಮ್ಮ ಸ್ಟೀಲ್ ಬರ್ಡ್ ಕಂಪನಿ ಹೆಲ್ಮೆಟ್ ಕಂಪನಿ ಏನಿದೆ, ಅವರು ಉಚಿತವಾಗಿ ಇವತ್ತು 300 ಹೆಲ್ಮೆಟ್ಗಳನ್ನು ಒಂದು ಜನರಿಗೆ ಜಾಗೃತಿ ಮೂಡಿಸ್ತಕ್ಕಂಥದ್ದಕ್ಕೆ ಅವರು ಮುಂದೆ ಬಂದು ಸ್ಪಾನ್ಸರ್ ಮಾಡಿದ್ದಾರೆ. ಮತ್ತು ನಮ್ಮ ಓಂ ಸಾಯಿ ಹೆಲ್ಮೆಟ್ ಪ್ಯಾಲೇಸ್ ಅವರು ನಮ್ಮ ಕ್ಷೇತ್ರದಲ್ಲೇ ಅವರು ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ. ಸೊ ಅವರು ಇದೇನೋ ಒಂದು ಮಾಡಬೇಕು ಸರ್ ಅಂತ ಹೇಳಿ, ಯಾಕೆಂದರೆ ನಾವು ಎಷ್ಟು ಹೇಳಿದ್ರು ಕೂಡ ಜನ ಅದಕ್ಕೆ ಅನೇಕ ಜನ ಅವರು ಹೆಲ್ಮೆಟ್ಗಳು ಹಾಕೊಳ್ತಾರೆ. ಮತ್ತು ಇನ್ನೊಂದು ಏನಂದರೆ, ಕೆಲವರು ಜನ ಹೆಲ್ಮೆಟ್ ಹಾಕೊಳ್ತಾರೆ, ಆ ಹೆಲ್ಮೆಟ್ ಹೇಗಿದೆ ಅಂತ ಹೇಳಿದ್ರೆ ಈಗ ನಾವು ತೋರಿಸ್ದು ಅದು ಒಂದು ಏಟ್ಗೆ ಅದು ಚೂರು ಆಗೋಗುತ್ತೆ, ಏನು ಪ್ರಯೋಜನ ಇಲ್ಲ, ಬರೀ ಶೋಗ್ ಮಾತ್ರ. ಅದು ಏನು ಕಾನೂನು ಪ್ರಕಾರ ಕಾನೂನು ಪಾಲಿಸ್ತಾ ಇದ್ದೇನೆ ಅಂತ ಹೇಳಿ ಜನ ಹೆಲ್ಮೆಟ್ ಹಾಕೊಂಡು ಹೋಗ್ತಾರೆ. ಅಂದರೆ ಏನು ಪ್ರಯೋಜನ? ಅದು ಆಕ್ಸಿಡೆಂಟ್ ಆದರೆ ಅದರಿಂದ ಒಂದು ಪೈಸೆ ಕೂಡ ಅದರಿಂದ ಪ್ರಯೋಜನ ಆಗಲ್ಲ. ಅದಕ್ಕೇ ನಾವು ಅದನ್ನು ಸೀರಿಯಸ್ ಆಗಿ ಇವತ್ತಿನ ದಿವಸ ಜನ ಅರ್ಥ ಮಾಡ್ಕೋಬೇಕು. ಪೊಲೀಸ್ ಇಲಾಖೆಯವ್ರು ಏನು ಹೇಳ್ತಾ ಇದ್ದಾರೆ ಅದನ್ನು ನೀವು ಕಾನೂನು ಫಾಲೋ ಮಾಡಿ ಗುಣಮಟ್ಟದ ISI ಸ್ಟ್ಯಾಂಡರ್ಡ್ ಇರುವಂಥ ಹೆಲ್ಮೆಟನ್ನು ಧರಿಸಿ. ಯಾವುದೋ ಒಂದು ಟೋಪಿ ಥರ ಒಂದು ಹೆಲ್ಮೆಟ್ ಹಾಕೊಂಡು ಓಡಾಡಿದ್ರೆ ಏನೂ ಪ್ರಯೋಜನ ಇಲ್ಲ. ನಿಮ್ಮ ಜೀವ ಉಳಿಸುವಂಥದ್ದು, ನಿಮ್ಮ ಆರೋಗ್ಯವನ್ನು ರಕ್ಷಿಸ್ತಕ್ಕಂಥದ್ದು ಇದಾಗುತ್ತೆ. ಅದಕ್ಕೇ ನಾವು ಇವತ್ತು ನಮ್ಮ ಸ್ಟೀಲ್ ಬರ್ಡ್ ಕಂಪನಿಗೆ ಅವ್ರಿಗೆ ನಮ್ಮ ಅಭಿನಂದನೆ ಮತ್ತು ನಮ್ಮ ಓಂ ಸಾಯಿ ಹೆಲ್ಮೆಟ್ ಪ್ಯಾಲೇಸ್ ಅವ್ರಿಗೆ ನಮ್ಮ ಅಭಿನಂದನೆ ಸಲ್ಲಿಸಿದ್ದೇವೆ.